ಎಲ್ಲರೂ ಜಾಯ್ನ್ ಆಗಿದ್ದೀರಾ? So today the continuation of the previous class in DAS1 presentation of financial statement. So we learned objectives and the scope of Ind AS 1. We learned also the components of financial statements, the structure of financial statements. Now we need to look on the key principles and the key differences. So the objectives: how to provide useful information to the users. So as I told you, the financial position, which deals with assets, liabilities and equity; financial performance, which deals with income, expenses including gains and losses; cash flow, including cash equivalents. Next, Ind AS applies in preparing and presenting general purpose of financial statements. It also sets out the recognition, measurement and disclosure requirements of specific transactions and events. Ind AS 1 also prescribes the basis for presentation of financial statements to ensure comparability both with entities' own financial statements of previous periods and financial statements of other entities. So Ind AS ಪ್ರಕಾರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದ್ರಿಂದ ಆರ್ಗನೈಸೇಷನ್ ಏನು ಬೆನಿಫಿಟ್ ಆಗುತ್ತಂತೆ, ಒಂದು ಕಂಪ್ಯಾರಿಸನ್ ಇನ್ನೊಂದು ಅದರ್ ಎಂಟಿಟೀಸ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ವೇರ್ ವಿ ಆರ್. So this is the components which I discussed. First, balance sheet statement and profit and loss with other comprehensive income. Remember this word, other comprehensive income. Even IFRS permits separate other comprehensive statement. So balance sheet, P&L, then statements of changes in equity, statements of cash flows. ನಾವು Ind AS ಪ್ರಕಾರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಿದ್ರೆ ವಿತ್ ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ಆಫ್ ಪ್ರೀವಿಯಸ್ ಇಯರ್ ಅಲ್ಲಿ ಹೋಗ್ತೇವೆ. And disclosure of accounting policies and other explanatory notes, and a balance sheet at the beginning of the earliest comparative period when Ind AS 8 applies. Ind AS ರೆವೆನ್ಯೂ ರೆಕಗ್ನಿಷನ್ ಬರುತ್ತೆ, ಅದು ಅಪ್ಲೈ ಆದಾಗ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಅಕೌಂಟಿಂಗ್ ಎಸ್ಟಿಮೇಟ್ಸ್, ಎರರ್ಸ್ ಅನ್ನೋದು ಏನಿರುತ್ತೆ ಅದನ್ನು ಅಪ್ಲೈ ಮಾಡಿದಾಗ ಯಾವ ಥರ ಇರುತ್ತೆ. ಸಿಂಪಲ್ ಆಗಿ ಇವಾಗ ನಿಮಗೆ Ind AS ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತೋರಿಸ್ಬೇಕು ಅಂತ ಹೇಳಿದ್ರೆ, ಯು ಸಿ ದಿಸ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ನಾನು ನಿಮಗೇನು ಫಾರ್ಮೆಟ್ ಕಳಿಸಿದ್ದೆ ಆ ಫಾರ್ಮೆಟ್ ಪ್ರಕಾರನೇ ಫಸ್ಟ್ ಅಸೆಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ನಾನ್ ಕರೆಂಟ್ ಅಸೆಟ್ಸ್, ಪ್ರಾಪರ್ಟಿ, ಪ್ಲಾಂಟ್, ಇಕ್ವಿಪ್ಮೆಂಟ್. ಇಲ್ಲಿ ಏನು ನಾವು ಸಿಗ್ನಿಫಿಕೆಂಟ್ ಅಕೌಂಟಿಂಗ್ ಪಾಲಿಸೀಸ್ ಅಥವಾ ನೋಟ್ಸ್ ಟು ಅಕೌಂಟ್ಸ್ ಅಂತೇಳಿ ಹೇಳ್ತೇನಲ್ಲ, ಅಥವಾ ಡಿಸ್ಕ್ಲೋಜರ್, ಆ ಡಿಸ್ಕ್ಲೋಜರ್ ಡಾಕ್ಯುಮೆಂಟಲ್ಲಿ ಇದ್ರ ಬಗ್ಗೆ ಎಲ್ಲಿ ಶೆಡ್ಯೂಲ್ ಪ್ರಿಪೇರ್ ಮಾಡಿದ್ದಾರೆ, ಗುಡ್ ವಿಲ್ ಬಗ್ಗೆ ಏನು ಹೇಳಿದ್ದಾರೆ, ಇದು ಎಲ್ಲ ನೋಟ್ ನಂಬರಲ್ಲಿ ಇರುತ್ತೆ. So this is 2017-16 ಮತ್ತೆ 2015 ಇಲ್ಲಿರೋದು. ಸೊ ದಿಸ್ ಈಸ್ ಹೌ Ind AS ಪ್ರಕಾರ ಇದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಕ್ಕಂಥ, ಸೊ ದ್ಯಾಟ್ ನಮಗೆ ಕಂಪ್ಯಾರಿಸನ್ ಇಲ್ಲಿ ಈಸಿ ಆಗುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 15 ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಎಷ್ಟಿತ್ತು, ಕ್ಲೋಸಿಂಗ್ ಎಷ್ಟಿದೆ, ಈ ವರ್ಷ ಎಷ್ಟಿದೆ. This is last year opening balance sheet. This is current year. This is last year closing balance. This is current year closing balance. In this way, the financial statements will be prepared. Likewise,
consolidated statement of profit and loss. For profit and loss, we take only the 2 years figures only. ಇಲ್ಲಿ ನೀವು ಇದು ಫಾರ್ಮೇಟ್ ನೀವು ಕಂಪನೀಸ್ ಆಕ್ಟ್ ಪ್ರಕಾರ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಕಲ್ತಿದ್ದೀರಾ. ಸೇಮ್ ರೆವೆನ್ಯೂ ರೆಕಗ್ನಿಷನ್, ಅದರ್ ಇನ್ಕಮ್, ಟೋಟಲ್ ಇನ್ಕಮ್, ಎಕ್ಸ್ಪೆನ್ಸಸ್ ಇದನ್ನ ಕಲ್ತಿದ್ದೀರಾ. ಏನು ನಿಮಗೆ ಸಿಲೆಬಸ್ ಅಲ್ಲಿ ಇದ್ದಿದ್ದು ಎಲ್ಲಿ ತನಕ ಅಂತ ಹೇಳಿ ಹೇಳಿದ್ರೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಲ್ಲಿದೆಯಲ್ಲ, ಇಲ್ಲಿ ತನಕ ಆಯ್ತು. ನಾವು ಇಲ್ಲಿ ನೋಡಿ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತೇಳಿ ಏನು ಹೇಳ್ತೇವಲ್ಲ, ನಾನು ಮಾತಾಡ್ತಾ ಇರೋದು ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತ ಹೇಳಿ ಬಂದ್ರೆ ನೀವು ಇಲ್ಲಿ ತನಕ ಪ್ರಾಫಿಟ್ ಬಿಫೋರ್ ಅಂಡ್ ಆಫ್ಟರ್ ಟ್ಯಾಕ್ಸ್ ತನಕ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಲ್ತಿದ್ದೀರಾ. ಇದಾದ್ಮೇಲೆ ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಲ್ಲಿ ಯಾವ ತರ ಇದೆ, ಟೋಟಲ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್, ಪ್ರಾಫಿಟ್ ಅಟ್ರಿಬ್ಯೂಟಬಲ್ ಟು ಓನರ್ಸ್, ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಟ್ರಿಬ್ಯೂಟಬಲ್ ಟು ಓನರ್ಸ್. ನಾನೇನು ಈಕ್ವಿಟಿ ಅಂತೇಳಿ ಹೇಳ್ತಾನಲ್ಲ, ಆ ಈಕ್ವಿಟಿ ಅಂತ ಹೇಳಿದ್ರೆ ಇದು ಅರ್ನಿಂಗ್ ಪರ್ ಶೇರ್. ಇಷ್ಟು ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಕಲ್ತಿದ್ದೀರಲ್ಲ ಅದರಿಂದ ಮುಂದೆ ಇಷ್ಟು ಕಂಟಿನ್ಯೂ ಆಗುತ್ತೆ. ಸೊ ಗೊತ್ತಾಯ್ತಾ NDS ಪ್ರಕಾರ ಸ್ಟೇಟ್ಮೆಂಟ್ಸ್ ಯಾವ ತರ ಇರುತ್ತೆ ಅಂತ ಹೇಳಿ. ಈ ತರ ಪ್ರಿಪೇರ್ ಮಾಡಲಿಕ್ಕೆ ನಾವು ಇದನ್ನ NDS 1 ನಮಗೆ ಹೇಳುತ್ತೆ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನೇ ಬ್ಯಾಲೆನ್ಸ್ ಶೀಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಕಾಂಪ್ರಹೆನ್ಸಿವ್ ಇನ್ಕಮ್. ಈ ಕಾಂಪ್ರಹೆನ್ಸಿವ್ ಇನ್ಕಮ್ ಈಗ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ separate schedule should be prepared for this. This is how the components of financial statements will be prepared. Now, entities may present additional information on a voluntary basis with or outside the scope of Ind AS. For example, environment reports, value-added statements, review by management, including financial and other commentary. ಅಂತ ಹೇಳಿದ್ರೆ Ind AS ಅಲ್ಲಿ ಏನ್ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಿಟ್ಟು ಬೇರೆ ಏನಾದರೂ ಆರ್ಗನೈಸೇಷನ್ ಪಾಲಿಸಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ Ind AS ಡಸಂಟ್ ಡೀಲ್ ವಿತ್ ಹೌ ಟು ರಿಪೋರ್ಟ್ ದಿ ಎನ್ವೈರನ್ಮೆಂಟ್, ಹೌ ಟು ರಿಪೋರ್ಟ್ ದ ಎನ್ವೈರನ್ಮೆಂಟಲ್ ಎಫೆಕ್ಟ್ ಆನ್ ಎನ್ವೈರನ್ಮೆಂಟ್ ಅಂಡ್ ಹೌ ದ ರಿಪೋರ್ಟ್ ಹ್ಯಾಸ್ ಬಿನ್ ಮೇಡ್ ಅನ್ನೋದು ಹೇಳೋದಿಲ್ಲ. ಅಥವಾ ಕಂಪನಿ ಏನಾದರೂ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಕೊಡ್ತಾ ಇದ್ರೆ ಅದರ್ ದನ್ ದ ಬಿಸ್ನೆಸ್ ಆಕ್ಟಿವಿಟಿ ಅಲ್ಲಿ ನೋಡಬೇಕು. ಸೊ ಅಂತ ಟೈಮಲ್ಲಿ Ind AS ರಿಕ್ವೈರ್ಸ್ ಎನಿ ಚೇಂಜ್ ಇನ್ ಟ್ರೀಟ್ಮೆಂಟ್ ಆರ್ ಡಿಸ್ಕ್ಲೋಜರ್ ಶೆಡ್ಯೂಲ್ 3 ಸ್ಟ್ಯಾಂಡ್ ಮಾಡಿಫೈಡ್. ಸೊ ಆ ಕಂಪನೀಸ್ಗಳಿಗೆ ಈ ಸಪರೇಟ್ ಡಿಸ್ಕ್ಲೋಜರ್ ಕೊಡಬೇಕಾಗಿ ಬರುತ್ತೆ. ಡಿಸ್ಕ್ಲೋಜರ್ ಆಸ್ ಪರ್ ಶೆಡ್ಯೂಲ್ 3 ಆರ್ ಇನ್ ಅಡಿಷನ್ ಟು Ind AS ಅಂಡ್ ನಾಟ್ ಸಬ್ಸ್ಟಿಟ್ಯೂಷನ್. ಸೊ ನಾವೇನೇ ಡಿಸ್ಕ್ಲೋಜರ್ ಕೊಟ್ಟರು ದಟ್ ಈಸ್ ಅಡಿಷನ್ ಆಗುತ್ತೆ ಹೊರತು ಬಟ್ ನಾಟ್ ಎ ಸಬ್ಸ್ಟಿಟ್ಯೂಷನ್. Additional disclosure to be made if any act or regulation requires in additional to Ind AS and Schedule 3. ಸೊ ಏನಾದರೂ ಆಕ್ಟ್ ರೆಗ್ಯುಲೇಷನ್ ರಿಕ್ವೈರ್ ಬೇಕಂದ್ರೆ ಅದನ್ನ ನಾವು ಡಿಸ್ಕ್ಲೋಜರ್ ಮಾಡಬೇಕು ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ, ಇನ್ ಅಡಿಷನ್ ಟು Ind AS ಏನ್ ಹೇಳುತ್ತೆ ಮತ್ತೆ ಶೆಡ್ಯೂಲ್ 3 ಆಫ್ ದಿ ಕಂಪನೀಸ್ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿ. ಸೊ ನಮ್ಮ ಎಂಟೈರ್ Ind AS 1 ನಿಂತ್ಕೊಂಡಿರೋದು ಇದ್ರ ಮೇಲೆ, ಕಂಪ್ಲೀಟ್ ಫೈನಾನ್ಷಿಯಲ್ ಇರುತ್ತೆ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಟ್ರೂ ಆ್ಯಂಡ್ ಫೇರ್ ವ್ಯೂ. ಸೊ ಕಂಪನಿ ಹ್ಯಾಸ್ ಟು ಅಡಾಪ್ಟ್. ಬರೀ ನಾವು Ind AS 1 ಅಪ್ಲೈ ಮಾಡಿಕೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಿದ್ದೇವೆ ಅಂತೇಳಿ ಹೇಳಿದ್ರೆ ಈ ಟ್ರೂ ಆ್ಯಂಡ್ ಫೇರ್ ವ್ಯೂ ಇರಲ್ಲ, ಅಥವಾ ಕಾಂಪ್ಲೈನ್ಸ್ ವಿತ್ Ind AS ಇರಲ್ಲ. ಸೊ ಕಂಪನಿ ಹ್ಯಾಸ್ ಟು ಫಾಲೋ ಸಫಿಷಿಯಂಟ್ ಅಕೌಂಟಿಂಗ್ ಪಾಲಿಸೀಸ್ ಪ್ರೊಸೀಜರ್ಸ್ ಇನ್ ಆರ್ಡರ್ ಟು ಪ್ರೆಸೆಂಟ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಅವಾಗ ಮಾತ್ರ ಕಂಪನಿ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಗಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ. ಸೊ ಕಾಂಪ್ಲೈನ್ಸ್ ಅಂತೇಳಿ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಎಷ್ಟು Ind AS ಇದಾವೆ ಅಷ್ಟು Ind AS ಅಪ್ಲೈ ಮಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಿದ್ರೆ ಮಾತ್ರ ನಾವು ಕಾಂಪ್ಲೈನ್ಸ್ ವಿತ್ Ind AS ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಕಾಂಪ್ಲೈನ್ಸ್ ಆಗೋದಿಲ್ಲ. ಅದೇ ಥರ ಗೋಯಿಂಗ್ ಕನ್ಸರ್ನ್, ಆಕ್ರೋಲ್ ಬೇಸಿಸ್, ಮೆಟೀರಿಯಾಲಿಟಿ ಆ್ಯಂಡ್ ಅಗ್ರಿಗೇಷನ್, ಆಫ್ಸೆಟ್ಟಿಂಗ್, ಇದನ್ನ ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋಗೋಣ ಈಗ. ಸೊ ಏನಿದು ಟ್ರೂ ಆ್ಯಂಡ್ ಫೇರ್ ವ್ಯೂ ಅಂತೇಳಿ ಹೇಳಿದ್ರೆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಮತ್ತೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್, ಕ್ಯಾಶ್ ಫ್ಲೋ ಆಫ್ ದ ಎಂಟಿಟಿ ಯಾವ ಥರ
ಇದೆ ಅಂತ ಹೇಳಿ ತಿಳ್ಕೊಳ್ಳೋದು ಟ್ರೂ ಆ್ಯಂಡ್ ಫೇರ್ ವ್ಯೂ. ಆಕ್ಟಿವ್ ಅಕೌಂಟಿಂಗ್ ಪಾಲಿಸೀಸ್ ಪ್ರಕಾರನೇ ಪ್ರಿಪೇರ್ ಮಾಡಬೇಕು. ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್, ಅರ್ಲಿಯರ್ ವಿ ಯೂಸ್ ಟು ಸೇ ದ ಪ್ರಾಫಿಟ್ ಆ್ಯಂಡ್ ಲಾಸ್, ನಾವ್ ದ ಸೇಮ್ ಈಸ್ changed here, the financial performance, financial position and the cash flows of the entity, whether it's inflow or outflow. ನಾನು ಅವಾಗಲೇ ಹೇಳಿದ್ನಲ್ಲ, IND-AS 8 ಪ್ರಕಾರ ಏನಾದರೂ ಪ್ರಿಪೇರ್ ಮಾಡಿದರೆ ಅದರ ಅಕೌಂಟಿಂಗ್ ಪಾಲಿಸೀಸ್ ಏನಿದೆ, ಅಕೌಂಟಿಂಗ್ ಪಾಲಿಸೀಸ್ ಮತ್ತೆ ರೆಕ್ಟಿಫಿಕೇಶನ್ ಏನಿದೆ ಅದನ್ನು ಡಿಸ್ಕ್ಲೋಜರ್ ಮಾಡಬೇಕು ಸಪರೇಟಾಗಿ. ಕೆನಾಟ್ ರೆಕ್ಟಿಫೈ ಇನ್ಅಪ್ರೋಪ್ರಿಯೇಟ್ ಪಾಲಿಸಿ ಬೈ ಡಿಸ್ಕ್ಲೋಜರ್ ಆರ್ ನೋಟ್. ಏನಾದರೂ ರಾಂಗ್ ಪ್ರಾಕ್ಟೀಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಇನ್ಅಪ್ರೋಪ್ರಿಯೇಟ್ ಅಕೌಂಟಿಂಗ್ ಪಾಲಿಸಿ ಅಡಾಪ್ಟ್ ಮಾಡ್ಕೊಂಡಿದ್ರೆ ಅದನ್ನ ನಾವು ಒಂದು ಡಿಸ್ಕ್ಲೋಜರ್ ತರ ಕೊಟ್ಬಿಟ್ಟು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಫ್ ಮ್ಯಾನೇಜ್ಮೆಂಟ್ ಕನ್ಕ್ಲೂಡ್ಸ್ ಕಾಂಪ್ಲೈನ್ಸ್ ವಿತ್ IND-AS ಈಸ್ ಮಿಸ್ಲೀಡಿಂಗ್ ಅಂಡ್ ಕಾನ್ಫ್ಲಿಕ್ಟ್ಸ್ ವಿತ್ ಆಬ್ಜೆಕ್ಟಿವ್, ಡಿಪಾರ್ಚರ್ ಫ್ರಮ್ ದ ಸ್ಟ್ಯಾಂಡರ್ಡ್ ರಿಕ್ವೈರ್ಸ್ ಕಾಂಪ್ರಹೆನ್ಸಿವ್ ಡಿಸ್ಕ್ಲೋಜರ್ ರಿಕ್ವೈರ್ಮೆಂಟ್ಸ್ and only if the relevant regulatory framework requires or does not prohibit. ಅಂದ್ರೆ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ IND-AS 1 ಆಬ್ಜೆಕ್ಟಿವ್ is to how to present the financial statements. how to present financial statements ಅಂತಿದೆಯಲ್ಲ, ಅದರ ಪ್ರಕಾರ IND-AS 1 ಏನು ಹೇಳುತ್ತೆ ಅದರ ಪ್ರಕಾರ ಕೆಲವೊಂದ್ಸಲ ಕಾಂಪ್ಲೈನ್ಸ್ ಮಾಡೋಕ್ಕಾಗದೆ ಹೋದ್ರೆ we have to provide comprehensive disclosure requirements. ಏನಕ್ಕೆ ಆಗ್ತಾ ಇಲ್ಲ, ಕಂಪ್ಲೀಟ್ ಅಡಾಪ್ಟ್ ಮಾಡಿಕೊಂಡು ಪ್ರೆಸೆಂಟೇಷನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಂಪ್ರಹೆನ್ಸಿವ್ ಡಿಸ್ಕ್ಲೋಜರ್ ಕೊಡಬೇಕು. ಓನ್ಲಿ ಇಫ್ ರಿಲೆವೆಂಟ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ರಿಕ್ವೈರ್ಸ್ ಆರ್ ಡಸ್ ನಾಟ್ ಪ್ರಾಹಿಬಿಟ್, ಎಕ್ಸ್ಟ್ರೀಮ್ಲಿ ರೇರ್. ಇದು ಕೇಸಸ್ ಬರ್ತಕ್ಕಂಥ ತುಂಬಾ ರೇರ್ ಕೇಸಸ್. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಕೇರ್ ತಗೊಂಡು IND-AS 1 ನಲ್ಲಿ ಯಾವ ತರ ಪ್ರೆಸೆಂಟ್ ಮಾಡಬೇಕು ಅಂತೇಳಿ ಹೇಳಿರ್ತಾರೆ. ಬಟ್ ಬಹಳ ರೇರ್ ಕೇಸಲ್ಲಿ ಅಥವಾ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಲ್ಲಿ ಕಂಪ್ಲೀಟ್ IND-AS ಪ್ರಕಾರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರೆಸೆಂಟ್ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಹೇಳಿದ್ರೆ ಅವಾಗ ಕಾಂಪ್ರಹೆನ್ಸಿವ್ ಡಿಸ್ಕ್ಲೋಜರ್ ನಾವು ಕೊಡಬೇಕಾಗಿ ಬರುತ್ತೆ ಡೀಟೇಲ್ ಆಗಿ. ಕಾಂಪ್ಲೈನ್ಸ್ ವಿತ್ IND-AS ಅಂತೇಳಿ ಹೇಳಿದ್ರೆ ನಾನು ಹೇಳಿದ್ನಲ್ಲ, IND-AS 1 ಪ್ರಕಾರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಿದ್ರೆ ಕಾಂಪ್ಲೈನ್ಸ್ ವಿತ್ ಆಲ್ IND-AS ಅಂತ ಹೇಳಿ ಅಲ್ಲ, ಕಾಂಪ್ಲೈನ್ಸ್ ವಿತ್ ಆಲ್ ಅಪ್ಲಿಕೇಬಲ್ IND-AS ಅಂದ್ರೆ ಎಷ್ಟು IND-AS ಒಂದು ಆರ್ಗನೈಸೇಷನ್ಗೆ ಅಪ್ಲೈ ಆಗುತ್ತೆ ಅದರ ಪ್ರಕಾರನೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಗೋಯಿಂಗ್ ಕನ್ಸರ್ನ್ ಅಂತ ಹೇಳಿ. ಯಾರಾದ್ರೂ ಹೇಳ್ತೀರಾ ಗೋಯಿಂಗ್ ಕನ್ಸರ್ನ್ ಅಂದ್ರೆ ಏನು ಅಂತ ಹೇಳಿ? ಮಾತಾಡಬೇಕು. ಅಕೌಂಟಿಂಗ್ ಕಾನ್ಸೆಪ್ಟ್ ಇದು ಗೋಯಿಂಗ್ ಕನ್ಸರ್ನ್. ಬಟ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಏನಂತ ಹೇಳುತ್ತೆ? Continues to operate long period of time. Indefinite period of time. Organization will exist indefinite period of time. ಹಂಗಿದ್ರೆ ಮಾತ್ರ ಗೋಯಿಂಗ್ ಕನ್ಸರ್ನ್. ಅದು ಆರ್ಗನೈಸೇಷನ್ ಇರುತ್ತೆ ಅಂತ ಹೇಳಿ ಹೇಗೆ ಯೋಚನೆ ಮಾಡಕ್ ಸಾಧ್ಯ ನೋಡಬೇಕು. ಈಗ ಆರ್ಗನೈಸೇಷನ್ ಆನ್ ಎಂಟಿಟಿ ಇಸ್ ಗೋಯಿಂಗ್ ಕನ್ಸರ್ನ್ ಅನ್ಲೆಸ್ ಯಾವಾಗ ಸೀಸ್ ಬಿಸ್ನೆಸ್ ಟ್ರೇಡಿಂಗ್, ಯಾವಾಗ ಬಿಸ್ನೆಸ್ ಆಕ್ಟಿವಿಟೀಸ್ನ ಸ್ಟಾಪ್ ಮಾಡ್ತಾರೆ, ಅಥವಾ ಇಂಟೆಂಟ್ಸ್ ಟು ಲಿಕ್ವಿಡೇಟ್ ಆರ್ ನೋ ರಿಯಲಿಸ್ಟಿಕ್ ಆಲ್ಟರ್ನೇಟಿವ್ಸ್ ಬಟ್ ಟು ಡೂ ಸೊ. ಏನು ಮಾಡೋಕ್ಕಾಗೋದಿಲ್ಲ, ಕಂಪನಿ ಲಿಕ್ವಿಡೇಟ್ ಆಗಬೇಕು ಇಲ್ಲ ಕ್ಲೋಸ್ ಮಾಡ್ಲಿಕ್ಕೆ ಏನಾದ್ರು ಯೋಚನೆ ಮಾಡಿದ್ರೆ ಆಪ್ಷನ್ ಇಲ್ಲ. ಮ್ಯಾನೇಜ್ಮೆಂಟ್ ಶಾಲ್ ಮೇಕ್ ಅನ್ ಅಸೆಸ್ಮೆಂಟ್ ಆಫ್ ಅನ್ ಎಂಟಿಟೀಸ್ ಎಬಿಲಿಟಿ ಟು ಕಂಟಿನ್ಯೂ ಆಸ್ ಎ ಗೋಯಿಂಗ್ ಕನ್ಸರ್ನ್. ಕಂಪನಿ ಮ್ಯಾನೇಜ್ಮೆಂಟ್ ಅವರು ಥಿಂಕ್ ಮಾಡಬೇಕು ಕಂಪನಿ ಫ್ಯೂಚರ್ ಯಾವ ಥರ ಇದೆ, ವೆದರ್ ಕಂಪನಿ ಕ್ಯಾನ್ ರನ್ ಆರ್ ನಾಟ್ ಅನ್ನೋದನ್ನ ಕಂಪನಿ ಮ್ಯಾನೇಜ್ಮೆಂಟ್ ಡೀಟೇಲ್ ಆಗಿ ಅಸೆಸ್ ಮಾಡಬೇಕಾಗಿ ಬರುತ್ತೆ. ವೆನ್ ಫೈನಾನ್ಷಿಯಲ್ಸ್ ಆರ್ ನಾಟ್ ಪ್ರಿಪೇರ್ಡ್ ಆನ್ ಎ ಗೋಯಿಂಗ್ ಕನ್ಸರ್ನ್ ಬೇಸಿಸ್, ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಶುಡ್ ಡಿಸ್ಕ್ಲೋಸ್ ದಟ್ ಫ್ಯಾಕ್ಟ್ ಟುಗೆದರ್ ವಿತ್ ದ ರೀಸನ್ ವೈ ದ ಎಂಟಿಟಿ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಗೋಯಿಂಗ್ ಕನ್ಸರ್ನ್. ಅಂದರೆ ನಾವು ಡಿಸ್ಕ್ಲೋಜರ್ ಅಂತೇನು ಹೇಳಿದ್ವಲ್ಲ, ನೋಟ್ಸ್ ಟು ಅಕೌಂಟ್ಸ್, ಅದರಲ್ಲಿ ಏನಾದರೂ ಕಂಪನಿ ಗೋಯಿಂಗ್ ಕನ್ಸರ್ನ್ ಇಲ್ಲ ಅಂತ ಹೇಳಿ ನಾವೇನಾದರೂ ಮೆನ್ಷನ್ ಮಾಡಿದ್ರೆ
ಅದರ ರೀಸನ್ಸ್ ಏನಿದೆ ಫುಲ್ಲಿ ರೀಸನ್ಸ್ನ ನಾವು ಡಿಸ್ಕ್ಲೋಸ್ ಮಾಡಬೇಕಾಗಿ ಬರುತ್ತೆ. ದಟ್ ಮೀನ್ಸ್ ಯಾವಾಗ ಅದನ್ನ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇಲ್ಲ ಅಂತ ನಾವು ಹೇಳ್ತೀವಿ, ಅವಾಗ ಆರ್ಗನೈಸೇಷನ್ ಅಲ್ಲಿಗೆ ಅದರ ಲೈಫ್ ಮುಗೀತು ಅಂತ ಹೇಳಿ ಅರ್ಥ. ಇಟ್ ವಿಲ್ ಶಟ್ ಡೌನ್, ಕಂಪ್ಲೀಟ್ಲಿ ಲಿಕ್ವಿಡೇಟ್ ಆಗ್ಬೋದು, ಅಥವಾ ವಾಲಂಟರಿ ಕ್ಲೋಸ್ ಮಾಡ್ಬೋದು, ಅಥವಾ ಲಾಸಸ್ ಆಗ್ತಾರಿಂದನೂ ಬಂದ್ ಮಾಡೋದು. ವಾಟ್ ಎವರ್ ಆನ್ ದ ಯಾವುದೇ ರೀಸನ್ ಇದ್ರು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೋ ಇಲ್ಲ ನೋಡಬೇಕು. ಈಗ ಎಕ್ಸಾಂಪಲ್ ಹೇಳಲಿಕ್ಕೆ ಬಂದ್ರೆ, ಇವಾಗ ನಾವು ಲಾಸ್ಟ್ 1 month ಇಂದ ಲಾಕ್ಡೌನ್ ಇದ್ದೀವಿ. ಲಾಕ್ಡೌನ್ ಇದ್ರೆ ಯಾವುದೇ ಬಿಸ್ನೆಸ್ ಫರ್ಮ್ ನೋಡಿ ಬಿಸ್ನೆಸ್ ನಡೀತಾ ಇಲ್ಲ ಎಕ್ಸೆಪ್ಟ್ ಫ್ಯೂ ಬಿಸ್ನೆಸ್. ಹಾಗಂತ ಹೇಳ್ಬಿಟ್ಟು ಈಗ ಬಿಸ್ನೆಸ್ ನಡೀತಾ ಇಲ್ಲ ಅಂತ ಹೇಳಿ ಎಲ್ಲರೂ ಬಿಸ್ನೆಸ್ ಮಾಡೋದೇ ಬಂದ್ ಮಾಡ್ತಾರ? ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಏನಕ್ಕಂತ ಹೇಳಿದ್ರೆ, ಇವತ್ತು ಲಾಸ್ ಅಲ್ಲಿ ಇರ್ಬೋದು, ಬಟ್ ಮುಂದೊಂದು ದಿನ ಪ್ರಾಫಿಟ್ ಆಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಮತ್ತೆ ಏನು ಬಿಸ್ನೆಸ್ ರನ್ ಮಾಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಗೋಯಿಂಗ್ ಕನ್ಸರ್ನ್. ಮತ್ತೆ ಈಗ ಲಾಕ್ಡೌನ್ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ನಾರ್ಮಲ್ ಲೈಫ್ ಬರುತ್ತೆ. ಆ ತರ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ನೆಕ್ಸ್ಟ್, ಆಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್. ಇದನ್ನು ಸಹಿತ ನಾನು ಲಾಸ್ಟ್ ಕ್ಲಾಸ್ ಹೇಳ್ತಾ ಇದ್ದೆ. ಆಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂದ್ರೆ ಏನು ಹೇಳ್ತೀರಾ ಯಾರಾದ್ರು? ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನಾನು ಇದು. ಯಾರಾದ್ರೂ ಹೇಳ್ತೀರಾ ಆಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ಹೇಳಿ? ಮಾತಾಡಬೇಕು. ಕ್ಯಾಶ್ ಬೇಸಿಸ್ ಅಂತ ಹೇಳಿ ಹೇಳ್ತೇವೆ. ಕ್ಯಾಶ್ ಬೇಸಿಸ್ ಅಂತ ಹೇಳಿ ಬಂದ್ರೆ, ಯಾವಾಗ ದುಡ್ಡು ಬಂತು, ಯಾವಾಗ ದುಡ್ಡು ಹೋಯ್ತು ಅಷ್ಟಿದ್ದಾಗ ಮಾತ್ರ ಟ್ರಾನ್ಸಾಕ್ಷನ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಆಗುತ್ತೆ. ಬಟ್ ಇಲ್ಲಿ ಬಂದಾಗ ಸರ್ವಿಸ್ ಕೊಟ್ಟಿರ್ತೀರಾ, ಬಟ್ ಅಮೌಂಟ್ ಬಂದಿರಲ್ಲ. ಸೊ ದಟ್ ಮೀನ್ಸ್ ರಿಸೀವೇಬಲ್. ಈ ಪೇಯಬಲ್, ರಿಸೀವೇಬಲ್ ಅನ್ನೋ ಕಾನ್ಸೆಪ್ಟ್ಸ್ ಏನಿದೆ, ಅದನ್ನ ನಾವು ಆಕ್ರೂವಲ್ ಬೇಸಿಸ್ ಮೇಲೆ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ನಾರ್ಮಲಿ ನೀವು ಹೊರಗಡೆ ಎಲ್ಲೇ ಹೋದ್ರು 100ಕ್ಕೆ 100% ಜಾಸ್ತಿ, ಬಹಳ ಕಡಿಮೆ ಕ್ಯಾಶ್ ಬೇಸಿಸ್ ಅಲ್ಲಿ ಇವತ್ತಿನ ಡೇಟಿಗೆ ಅಕೌಂಟ್ಸ್ ಪ್ರಿಪೇರ್ ಮಾಡೋದು. ಹೊರಗಡೆ ನೀವೆಲ್ಲೇ ಹೋದ್ರು ಈ ಮೆಥಡ್ ಆಫ್ ಅಕೌಂಟಿಂಗ್ ಅಲ್ಲೇ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದು. ಆಕ್ರೂವಲ್ ಬೇಸಿಸ್, ಪೇಯಬಲ್, ರಿಸೀವೇಬಲ್, ಪೇಯ್ಡ್ ಇನ್ ಅಡ್ವಾನ್ಸ್, ರಿಸೀವ್ಡ್ ಇನ್ ಅಡ್ವಾನ್ಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅಲ್ಲ, ಈ ಬೇಸಿಸ್ ಮೇಲೆ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಂಡಿಯಾಸ್ ಪ್ರಕಾರ ಆಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಲ್ಲೇ ಪ್ರಿಪೇರ್ ಮಾಡಬೇಕು. ಸೊ ಅಸೆಟ್ಸ್ ಆಗಲಿ, ಲಯಬಿಲಿಟೀಸ್, ಇಕ್ವಿಟಿ, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಗ್ನೈಸ್ಡ್ ಓನ್ಲಿ ವೆನ್ ದೆ ಮೀಟ್ ದ ಡೆಫಿನಿಷನ್ ಅಂಡ್ ರೆಕಗ್ನಿಷನ್ ಕ್ರೈಟೇರಿಯಾ ಇನ್ ದ ICAI ಫ್ರೇಮ್ವರ್ಕ್. ನಾವು ICA ಫ್ರೇಮ್ವರ್ಕ್ ಅಂದ್ರೆ ಏನ್ ಪಾಲಿಸಿ ಹೇಳಿದ್ದಾರೆ ಅವರು, ಅಸೆಟ್ಸ್, ಲಯಬಿಲಿಟಿ ಅಥವಾ ಇನ್ಕಮ್, ಈಕ್ವಿಟಿ, ಎಕ್ಸ್ಪೆನ್ಸ್ ಅನ್ನೋದಕ್ಕೆ, ಅದಕ್ಕೆ ಏನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಹೇಳುತ್ತೆ ಅದರ ಪ್ರಕಾರ ನಾವು ರೆಕಗ್ನೈಸ್ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್, ಆಫ್ಸೆಟ್ಟಿಂಗ್. ಏನು ಯಾರಾದ್ರೂ ಹೇಳ್ತೀರಾ ಇದು ಏನು ಆಫ್ಸೆಟ್ಟಿಂಗ್ ಅಂತ ಹೇಳಿ? ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಯಾರು ಹೇಳ್ತೀರಾ ಆಫ್ಸೆಟ್ಟಿಂಗ್ ಅಂದ್ರೆ? ಕೆಲವೊಂದ್ಸಲ ಏನಾಗುತ್ತೆ, ಅಸೆಟ್ಸಿಗೆ ಸರಿಯಾಗಿ ಡಿಪ್ರಿಸಿಯೇಷನ್ ಕೊಡದೇ ಇರ್ಬೋದು, ಅಥವಾ ಜಾಸ್ತಿ ವ್ಯಾಲ್ಯೂ ಎಂಟ್ರಿ ಮಾಡಿರ್ತೇವೆ, ಸುಮ್ಮನೆ ಅನ್ನೋನ್ ಲಯಬಿಲಿಟೀಸ್, ಏನೇನೋ ಇನ್ಕಮ್, ಎಕ್ಸ್ಪೆನ್ಸಸ್ ಅನ್ನ ಎಂಟ್ರಿ ಮಾಡಿಬಿಟ್ಟಿರ್ತೀವಿ. ಅವು ಸುಮಾರು ವರ್ಷಗಳಾದರೂ ಮತ್ತೆ ಆ ಲೆಡ್ಜರ್ಗಳಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಲ್ಲ. ಎಕ್ಸಾಂಪಲ್, ಶೇರ್ ಅಪ್ಲಿಕೇಶನ್ ಮನಿ ಅಂತ ಹೇಳಿ ಅನ್ಕೊಳ್ಳೋಣ. ಶೇರ್ ಅಪ್ಲಿಕೇಶನ್ ಮನಿ ಅಂತ ಹೇಳಿ ತಗೊಂಡ್ರೆ ಪ್ರತಿ ವರ್ಷ ಬರಲ್ಲ. ಕಂಪನಿ ಯಾವಾಗಾದ್ರೂ
ಶೇರ್ಸನ್ನ ಆಫರ್ ಮಾಡಿದಾಗ ಮಾತ್ರ ನಾವು ಶೇರ್ ಅಪ್ಲಿಕೇಶನ್ ಮನಿ ಅಂತೇಳಿ ತಗೊಳ್ತೇವೆ. ಬಟ್ ಈ ಶೇರ್ ಅಪ್ಲಿಕೇಶನ್ ಮನಿ ಅನ್ನೋದು ನೀವು ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ನೋಡಿದ್ರೆ ಗೊತ್ತಾಗುತ್ತೆ. ಮನಿ ರಿಸೀವ್ಡ್ ಅಗೇನೆಸ್ಟ್ ಶೇರ್ ವಾರೆಂಟ್ಸ್ ಅಂತ ಹೇಳಿ ಇರುತ್ತೆ. ಸೊ ಅದು ಯಾವಾಗೋ ಒಂದ್ಸಲ ನಡೆಯುತ್ತೆ. ಈಗ ಒಂದು ಲಯಬಿಲಿಟಿ ಇರುತ್ತೆ, ಒಂದು ಅಸೆಟ್ ಇರುತ್ತೆ, ಅಥವಾ ಇನ್ಕಮ್ ಇರುತ್ತೆ, ಇಲ್ಲ ಎಕ್ಸ್ಪೆನ್ಸ್ ಇರುತ್ತೆ. ಒಂದು ಡೆಬಿಟ್ ಕ್ರೆಡಿಟ್ ಎಂಟ್ರಿ ಸುಮಾರು ವರ್ಷದಿಂದ ಹಾಗೆ ಬಂದಿರುತ್ತೆ. ಸೊ ಅದನ್ನ ನಾವು ಕಾಂಪನ್ಸೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಫ್ಸೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅನ್ಲೆಸ್ ಅದರ್ವೈಸ್ ಸ್ಟೇಟೆಡ್ ಬೈ ಇಂಡಿಯಸ್. ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಏನ್ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರೆವೆನ್ಯೂ ರೆಕಗ್ನೈಸ್ಡ್ ಈಸ್ ಆಫ್ಟರ್ ಆಫ್ಸೆಟ್ಟಿಂಗ್ ಟ್ರೇಡ್ ಡಿಸ್ಕೌಂಟ್ಸ್ ಅಂಡ್ ವಾಲ್ಯೂಮ್ ರಿಬೇಟ್ಸ್. ಸೊ ನಮಗೆ ರೆವೆನ್ಯೂ ಯಾವ ತರ ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ತಗೊಂಡಿರ್ತೇವೆ. ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನ್ ಹೇಳುತ್ತೆ, ರೆವೆನ್ಯೂ ಯಾವ ತರ ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಗೊತ್ತಿದೆ. ಸೊ ರೆವೆನ್ಯೂ ರೆಕಗ್ನಿಷನ್ ಅಲ್ಲಿ ನಾವೇನ್ ಮಾಡ್ತೇವೆ, ಈಗ ಏನಾದ್ರು ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಅಥವಾ ಗವರ್ನಮೆಂಟ್ ಇಂದ ನಮಗೆ ಏನಾದ್ರು ರಿಬೇಟ್ ಸಿಗ್ತಾ ಇದ್ರೆ ಅದನ್ನ ಲೆಸ್ ಮಾಡ್ಕೊಂಡೆ ನಾವು ರೆವೆನ್ಯೂ ರೆಕಗ್ನೈಸ್ ಮಾಡಬೇಕು. ನಾವು ಗ್ರಾಸ್ ಅಮೌಂಟ್ ಅಲ್ಲಿ ರೆವೆನ್ಯೂ ರೆಕಗ್ನೈಸ್ ಮಾಡಿದ್ರೆ ದಟ್ ವಿಲ್ ಬಿ ರಾಂಗ್ ರಿಪೋರ್ಟಿಂಗ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೇಲ್ 1000 ರೂಪೀಸ್ ಇದೆ ಅಂತ ಹೇಳಿ ಅನ್ಕೊಳ್ಳಿ, ಸೇಲ್ಸ್. ಟ್ರೇಡ್ ಡಿಸ್ಕೌಂಟ್ ಈಗ 10% ಹೋಯ್ತು ಅಂದ್ರೆ 100 ರೂಪೀಸ್ ಹೋಗುತ್ತೆ. 900 ರೂಪೀಸ್ ವಿಲ್ ಬಿ ರೆಕಗ್ನೈಸ್ಡ್ ಆಸ್ ರೆವೆನ್ಯೂ. ಬಟ್ ನಾವು 1000 ರೆವೆನ್ಯೂ ರೆಕಗ್ನೈಸ್ ಮಾಡಿದ್ರೆ ಇದು ರಾಂಗ್ ರಿಪೋರ್ಟಿಂಗ್ ಆಗುತ್ತೆ. ಸೊ ಆ ತರ ಆಫ್ಸೆಟ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಆಫ್ಸೆಟ್ಟಿಂಗ್ ಆಪ್ಷನ್ಸ್ ಇಲ್ಲ. ಇಲ್ಲಿ ಅದನ್ನೇ ಹೇಳ್ತಾರೆ, ಶುಡ್ ನಾಟ್ ಬಿ ಆಫ್ಸೆಟ್. ಯಾವಾಗ ವೆನ್ ರಿಕ್ವೈರ್ಡ್ ಆರ್ ಪರ್ಮಿಟೆಡ್ ಬೈ ಅನ್ ಇಂಡೆಸ್. ಇಂಡಿಯಸ್ ಏನಾದ್ರು ಪರ್ಮಿಟ್ ಮಾಡಿದ್ರೆ ಮಾತ್ರ ಆಫ್ಸೆಟ್ ಮಾಡಬಹುದು, ಅದರ್ವೈಸ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಲಿಯರ್? ಸೊ ದೀಸ್ ಆರ್ ದ ಥಿಂಗ್ಸ್. ನಾನು ಇಲ್ಲಿ ಆಫ್ಸೆಟ್ಟಿಂಗ್, ಅಕ್ರೂವಲ್ ಬೇಸಿಸ್, ಟ್ರೂ ಅಂಡ್ ಫೇರ್ ವ್ಯೂ, ಕಾಂಪ್ಲೈನ್ಸ್ ವಿತ್ ಇಂಡಿಯಸ್, ಗೋಯಿಂಗ್ ಕನ್ಸರ್ನ್, ಇಷ್ಟು ಕಾನ್ಸೆಪ್ಟ್ಸ್ ನಾನು ನಿಮಗೆ ಹೇಳಿರೋದು. ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಮಾತಾಡಬೇಕು, ಸುಮ್ಮನೆ ಇದ್ರೆ ಆಗೋದಿಲ್ಲ. This is important. The components of financial statements. ಸೊ ಇದು PPT ಏನಿದೆ ನಾನು ಕಳಿಸ್ಕೊಡ್ತೇನೆ, ಇದನ್ನ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಇದು ಸೊ ಇಂಡಿಯಸ್ 1 ಕಾಂಪೊನೆಂಟ್ಸ್ ಏನೇನಿದೆ ಅದನ್ನ ಸ್ವಲ್ಪ ಇಲ್ಲಿ ನನಗೆ ಆನ್ಲೈನ್ ಸರ್ಚ್ ಮಾಡಿದಾಗ ಈ ಇನ್ಫಾರ್ಮೇಶನ್ ಸಿಕ್ತು. ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಏನ್ ಕೇಳಿದ್ರು ಬರೀಬಹುದು ನೀವು ಇದರಲ್ಲಿ. ಎಸ್, ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಯಾರಿಗೂ ಡೌಟ್ಸ್ ಇಲ್ವಾ? ದಿವ್ಯಾ, ಡೌಟ್ಸ್ ಇಲ್ವಾ? ಕೇಳಿಸ್ತಿದ್ಯಾ? Yes, sir. ಡೌಟ್ಸ್ ಇಲ್ವಾ? No, sir. ನೋ ಡೌಟ್ಸ್. ಬೇರೆ ಯಾರಿಗೂ?